ಆರ್ಎಸ್ಎಸ್ ಕಚೇರಿ ಭೇಟಿಯ ಬೆನ್ನಲ್ಲೇ ಉತ್ತರಾಧಿಕಾರಿಯ ಆಯ್ಕೆಯ ಚರ್ಚೆಯನ್ನ ಮಾಡ್ತಾರಂತೆ. ಹಾಗಾದ್ರೆ ನಿಜಕ್ಕೂ ಸೆಪ್ಟೆಂಬರ್ನಲ್ಲಿ ಮೋದಿ ಪದತ್ಯಾಗವನ್ನ ಮಾಡ್ತಾರಾ? ಇತ್ತೀಚೆಗೆ ನಾಗ್ಪುರದ ಆರ್ಎಸ್ಎಸ್ ಕೇಂದ್ರ ಕಚೇರಿಗೆ ಭೇಟಿ ನೀಡಿದ್ರು ನರೇಂದ್ರ ಮೋದಿ. ಆರ್ಎಸ್ಎಸ್ ಕಚೇರಿ ಭೇಟಿ ಬೆನ್ನಲ್ಲೇ ಉತ್ತರಾಧಿಕಾರಿ ಆಯ್ಕೆ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಬಿಜೆಪಿಯಲ್ಲೇ ಮೋದಿ ಪದತ್ಯಾಗ ಮಾಡ್ತಾರೆ ಎಂಬ ಚರ್ಚೆ ಇದೆ. ಬಿಜೆಪಿಯಲ್ಲಿದ್ದಾಗ ಬಿಜೆಪಿಯಲ್ಲೇ ಪದತ್ಯಾಗವನ್ನ ಮಾಡಬೇಕಾಗುತ್ತೆ. ಪದತ್ಯಾಗಕ್ಕೆ ಟೈಮ್ ಏನೋ ಫಿಕ್ಸ್ ಆಗಿದೆ, ಸೆಪ್ಟೆಂಬರ್ನಲ್ಲಿ ಪದತ್ಯಾಗ ಅಂತ ಹೇಳ್ತಾ ಇದ್ದಾರೆ. ಆರ್ಎಸ್ಎಸ್ ಕಚೇರಿಯ ಭೇಟಿ ಬೆನ್ನಲ್ಲೇ ಉತ್ತರಾಧಿಕಾರಿ ಆಯ್ಕೆ ಬಗ್ಗೆ ಬಿಜೆಪಿಯಲ್ಲಿ ಮೋದಿ ಪದತ್ಯಾಗದ ಕುರಿತು ಚರ್ಚೆ ಆರಂಭವಾಗಿದೆ. ಸೆಪ್ಟೆಂಬರ್ನಲ್ಲಿ ಬಹುತೇಕ ಮೋದಿ ಪದತ್ಯಾಗವನ್ನ ಮಾಡ್ತಾರೆ ಅನ್ನುವಂಥ ಚರ್ಚೆ ಈಗ ಶುರುವಾಗಿದೆ. ಮುಂದಿನ ಉತ್ತರಾಧಿಕಾರಿ ಯಾರಾಗ್ತಾರೆ ಹಾಗಾದ್ರೆ ಅನ್ನೋದು ಆರ್ಎಸ್ಎಸ್ ಸಂಘದ ಜೊತೆಗೆ ಮೋದಿ ಚರ್ಚೆಯನ್ನ ಕೂಡ ಮಾಡಿದಾರಂತೆ. ಯಾರಾಗಬೇಕು ಉತ್ತರಾಧಿಕಾರಿ ಅಂತ ಸೆಪ್ಟೆಂಬರ್ನಲ್ಲಿ ಫಿಕ್ಸ್ ಆಗಿದೆಯಾ? ಇತ್ತೀಚೆಗೆ ಆರ್ಎಸ್ಎಸ್ ಕಚೇರಿಗೆ ಭೇಟಿ ಕೊಟ್ಟ ನಂತರ ಆ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಬಿಜೆಪಿಯಲ್ಲಿ ಒಂದು ಏಜ್ ಲಿಮಿಟ್ ಅಂತ ಇದೆ. ಅದಾದ್ಮೇಲೆ ಎಲ್ಲರೂ ಪದತ್ಯಾಗವನ್ನು ಮಾಡಬೇಕು. ಹಿಂದೆ ಕಣ್ಣೀರನ್ನು ಹಾಕ್ತಾ ಯಡಿಯೂರಪ್ಪನವರು ಕೂಡ ರಾಜೀನಾಮೆಯನ್ನು ಕೊಟ್ಟು ನಿವೃತ್ತಿಯನ್ನು ಘೋಷಿಸಿಕೊಂಡ್ರು. ಈ ರೀತಿ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಎಲ್ಲರೂ ಬದ್ಧರಾಗಿರಬೇಕು ಅಂತ ಈಗ ಸೆಪ್ಟೆಂಬರ್ನಲ್ಲೇ ಪದತ್ಯಾಗ ಮಾಡ್ತಾರೆ ಅನ್ನೋ ಚರ್ಚೆ ಜೋರಾಗಿದೆ. अगले ही महीने संविधान निर्माता बाबा साहब आम्बेडकर जी की जयंती भी है। आज मैंने दीक्षा भूमि पर बाबा साहब को नमन किया।